ಕೌಂಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಇಬ್ಬರದು ಇದು ಕಷ್ಟಪಟ್ಟಿರೋ ದುಡ್ಡು ಹಾಕಿರೋದು ಇದ್ರಲ್ಲಿ, ಅದಕ್ಕೋಸ್ಕರ ಬನ್ನಿ ನೋಡೋಣ. ಇವಾಗ ಚೆಕ್ ಮಾಡೋಣ ಫೈನಲ್ ಎಷ್ಟಿದೆ ಅಂದ್ಬಿಟ್ಟು. ಇವಾಗ ನಮ್ಮ ಕಸ್ಟಮರು ದೋಸೆ ತಿನ್ನಿ ಅಂತ ಕೇಳಿದ್ದಾರೆ. ಬೇಡ ಅಂದ್ರೂ ಬಿಟ್ಟಿಲ್ಲ. ಇವಾಗ ಹೋಗ್ತಾ ಇದೀನಿ ದೋಸೆ ತಿನ್ನಕ್ಕೆ. ನಾನು ಇವಾಗ ಆಲೂಗಡ್ಡೆ ಬೆಳಗ್ಗೆ ನಾನು ಎದ್ದೆ ಫಸ್ಟು, ಪಾಪು ಎದ್ದು ನೆಕ್ಸ್ಟು ಇದು ಮಲಗಿದೆ. ಎದಳು ಬೇಕು 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 ಬರಮ್ಮ, ಬೆಕ್ಕನ ಎಬ್ಬರಿಸು, ಬಾ ಬಾ ಬೆಕ್ಕು, ಓ ಬೆಕ್ಕು 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 ಎಷ್ಟು ಚೆನ್ನಾಗಿ ಮಲಗಿದೆ. ಬೆಕ್ಕನ ಎಬ್ಬರಿಸ್ತಾ ಇದೆ. ಕಚ್ಚಿಬಿಡುತ್ತೆ. ಸಾಯಿಸ್ತಾ ಇದೆಯಾ ನೀನು ಪಾಪ. ಅದು ಮರಿ ಹಾಕುತ್ತೆ ನೋಡು, ಮರಿ ಹಾಕುತ್ತೆ. ಹಲೋ, ಮಲ್ಕೊ. ಎಲ್ಲ ತೊಳೆದಾಯ್ತು. ಇವಾಗ ಪಾತ್ರೆ ತೊಳೆದ್ಬಿಡೋಣ, ನಿನ್ನೆಂದು ಉಳ್ದವೆ. ನಮ್ಮವಳು ಇದ್ದ ತಕ್ಷಣ ಕೆಲ್ಸಕ್ಕೆ ಹೋದ್ಲು. ಸಂಡೆನೂ ಕೆಲಸ ಇರುತ್ತೆ. ಕೆಲವರು ಬೈತಾ ಇರ್ತಾರೆ, ಯೂನಿಯನ್ ಬರೀ ಪಾತ್ರೆಗಳೇ ತೊಳಿತಾ ಇರ್ತಾರೆ ಅಂತ. ಬೈಯೋರು ಇದು ಮಿನಿಸ್ಟರ್ಗಳಿಗೆಲ್ಲ ಬೈತಾ ಇರ್ತಾರೆ. ಈ ತಲೆನೇ ಕೆಡ್ಸ್ಕೊಳಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ಪಾಡಿಗೆ ಇವ್ರು ಬೈತಾ ಇರ್ತಾರೆ. ಬೈಯೋರ್ಗೇನು ಬೈತಾ ಇರ್ಬೋದು, ಕೇಳೋನ್ಗೆ ಮಜಾ ಬರ್ತದೆ. ಲಕ್ಷ್ಮಮ್ಮಿ ವಾಟ್ ಆರ್ ಯು ಸೀಯಿಂಗ್? కన్నీళ్ళు కష్టాలు ఉంటాయా క్షణాలు, కన్నీళ్ళు కష్టాలు నీకు ఉంటాయా క్షణాలు, ఇంకా పొదల మాట పువ్వుల్లాగా ఉలగాలోయమ్మ, పూలు లేని పువ్వుల్లాగా ఉలగాలోయమ్మ, పచ్చని అడవి తల్లి కన్నీరు తుందమ్మ, ఓ శరావులమ్మ, దొరగారి దొరసాని దీవెనల కోసమని, దొరగారి దొరసారి నిన్ను దీవెనల కోసమని, కాళ్ళు ఒక్క వాంచనాని వంగినావమ్మ, ఉడుకుంచాలిస్తే నిన్ను వెతుకొంగినావు, దొరగారై పయ్యుకై పంకావైనావమ్మ, ఓ ఒసెరావులమ్మ, దొరసాని కాళ్ళొచ్చి దూదివైనావమ్మ, రాను అని కాదు అని ఎంత లెసి మాటలని, అంతకొచ్చే చూడవే చిన్నది, రాదనంటే అవునని లేదనంటే ఉందని, ఆడవారి మాట తీరు వేరులే, అవునా మైనా పాటో చిల్లాయ్ బాబోయ్ రామోయ్ నాకసలే సిగ్గంటూనే చిన్నదో ರಾಮನೋಡಿ ಗುಡಿಕೊಚ್ಚೆ ಚಿನ್ನದಿ. ಕೆಲ್ಸನೇ ಮುಗೀತು. ಪಾತ್ರೆ ವಾಶ್ ಮಾಡಿದ ಕೆಲಸ ಮುಗೀತು. ಇವಾಗ ಅಡುಗೆಗೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಏನಂತಂದ್ರೆ ಸಿಂಪಲ್ ಆಗಿ ಪಲಾವ್ ಮಾಡ್ಬಿಡ್ತೀನಿ, ಈಸಿ ಆಗುತ್ತೆ. ನೀನು ಬಾ ಇಲ್ಲಿ, ನೀನು ಬಾ ಕುತ್ಕೋಲೆ, ಕುತ್ಕೋ. ಗಲೀಜ್ ಇದು ಮಾಡಕ್ಕೆ ಏನಿಂದು ಕುತ್ಕೊಂಡಲ್ಲಿ. ಪ್ಲೀಸ್ ದಯವಿಟ್ಟು ಟ್ರೈಪೋರ್ಡ್ ಏನಾನ ನೀನು ಇದು ಮಾಡಬೇಕು, ಮತ್ತೆ ಹುಡಿತಾನ. ಬಾ ಬಾ ಇಲ್ಲಿ ಬಾ, ನಿನ್ ಜಾಗಕ್ಕೆ ಹೋಗ್ ತಗೋ ಆಟಾಡು. ನೀನ್ ಬೇರೆ ಕೆಲ್ಸ ಮಾಡಕ್ ಬಿಡಲ್ಲ. ನೀನ್ ಇಲ್ಲಿ ಕೆಲಸ ಮಾಡ್ಬೇಕಲ್ಲ, ತಿನ್ಬೇಕಲ್ಲ. ಮೂಲಂಗಿ ಕಟ್ ಮಾಡಿದೆ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಇವಾಗ ಕ್ಯಾರೆಟ್ ಕಟ್ ಮಾಡ್ತಾ ಇರ್ತೀನಿ. ఇప్పుడు ఏంటి కావాలి? ఇప్పుడు ఆలుగడ్డ కావాలి. ಪಲಾವ್ ಒಂದೇ, ಸಾರಿ ವೆಜಿಟೇಬಲ್ ರೈಸ್, ಅದಕ್ಕೆ ಲೈಟ್ ಆಗಿ ಪಲಾವ್ ಇದು ಹಾಕ್ಬಿಡ್ತೀನಿ. ಪಾಲಕ್ ಇನ್ನ ಒಳ್ಳೆ ಟೇಸ್ಟ್, ಫ್ಲೇವರ್ ಮಸ್ತಾಗಿರುತ್ತೆ ಪಾಲಕ್ ಹಾಕಿದ್ರೆ. ಪಾಲಕ್ ಟೇಸ್ಟೇ ಬೇರೆ, ಫ್ಲೇವರೇ ಒಂಥರ ಮಸ್ತಾಗಿ ಬಂದ್ಬಿಡುತ್ತೆ ವೆಜಿಟೇಬಲ್ ರೈಸ್. ಪಾಲಕ್ ರೈಸು 5 ಇದಾವೆ,
ನಾನು ವೆಜಿಟೇಬಲ್ ರೈಸ್ ಎಲ್ಲ ಮಿಕ್ಸ್ದು. ನೀನು ಅದೊಂದು ನಾಟಕ ಬೇರೆ ಏನಾರ ಹೊಡಿತೀನಿ ನೋಡಂದ್ರೆ ಹಿಂಗೆ ಮಾಡ್ತೀಯ, ಆಮೇಲೆ ಸೈಲೆಂಟ್ ಆಗಿ ಹೋಗ್ತೀಯ. ಗಲೀಜ್ ಮಾಡ್ಬೇಡ ಅಷ್ಟೇ. ಅಲ್ಲಿ ಮಾತಾಡ್ಕೊಂಡಿರು ನೀನು. ಎಲ್ಲ ಶುಂಠಿ ಬೆಳ್ಳುಳ್ಳಿದು ಇದು ಹಾಕಿದ್ಮೇಲೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ವಾ 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 ನಾ ರೆಡಿ ನಾ ರೆಡಿ. ಹಂಗ ಆಟ ಆಡು. ಕೆಟ್ಟ ಕೆಲಸ ಮಾಡಿದ್ರೆ ನಾನು ಹೊಡಿಯಕ್ಕೆ ರೆಡಿ. ನಾ ರೆಡಿ. ಬಾಯಿಗಳೆಲ್ಲ ಆಟ ಆಡೋ ಸುಮ್ಮನೆ ನೀನು. ಓ ನೋ ಈ ನಾಟಕ ಬೇರೆ ಮಾಡ್ತೀಯ ಅವಾಗ ಅವಾಗ. ಯಾರು ಹೇಳಿದ್ ನಿಂಗೆ ನಾಟಕ ಮಾಡಕ್ಕೆ? ಕಲ್ಸ್ಕೊಟ್ಟಿದ್ ಯಾರು ನಿನ್ಗೆ? ನೀನು ಬೇರೆ ಕೇಳಲ್ಲ ಲಕ್ಷ್ಮಮ್ಮ, ನಾಟಕ ಯಾಕೆ ಆಡ್ತೀಯ ಲಕ್ಷ್ಮಮ್ಮ. ನೋಡ್ದಾ ನಿಮ್ಮ ಅಪ್ಪ ಅಡ್ಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಹೇ ಢನ್ಕ ಟಕ್ಕರ ಟಕ್ಕ ಟಕ್ಕರ ಢನ್ಕ ಟಕ್ಕರ ಟಕ್. ಪ್ಲೀಸ್ ದಯವಿಟ್ಟು ಬೇಡ. ಟ್ರೈಪೋಡ್ ಮುಟ್ಟ ಬೇಡ ಕಣು. ನೋಡ ಅಡ್ಗೆ ಮಾಡ್ತಾ ಇದ್ದೀನಲ್ಲ ನಾ, ಏನಕ್ಕೆ ಡಿಸ್ಟರ್ಬ್ ಮಾಡತ್ತೀನಿ? ಯಾಕೆ ಡಿಸ್ಟರ್ಬ್ ಮಾಡ್ತೀಯ ನೀನು? ಓ ಇದು ಬೇರೆ ಮುಖ, ಇದು ಬೇರೆ. ಹೋಗು ಅಲ್ಲಿ, ಕಡ್ಲೆಪುರಿ ತಿನ್ನು ನೀನು. ಲಕ್ಷ್ಮಮ್ಮ ಪಲಾವ್ ಮಾಡ್ತಾ ಇದ್ದೀನಿ, ಓಕೆನಾ? ನೀನು ತಿಂತೀಯ. ನೀನು ಸುಮ್ಮನೆ ಅಲ್ಲಿ ಕೆಲಸ ಮಾಡು. ನಿನ್ನ ಕೆಲಸ ನೀನು ಮಾಡು, ಆಯ್ತಾ? ಲೈಟಾಗಿ ಬ್ರೌನ್ ಆಗಿ ಮಾಡ್ಕೊಬಿಟ್ಟೆ. ಏನಂತಂದ್ರೆ ಈರುಳ್ಳಿ ಇವಾಗ ಹಾಕೋಣ, ಕಟ್ ಮಾಡಿರೋ ನಮ್ಮೆಲ್ಲ ವೆಜಿಟೇಬಲ್ಸು ಮತ್ತೆ ಸೊಪ್ಪು. ಮತ್ತೆ ಹೋದ ಅಲ್ಲಿ. ಎಷ್ಟು ಸಲ ಹೇಳಿ ನಿನಗ, ನೀನು ಆ ಕಡೆ ಹೋಗ್ಬೇಡ, ನೀನು ಕುಂದ್ರು. ಇವಾಗ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಎತ್ತಿ ರೈಸ್ ಹಾಕೋಣ ಅಷ್ಟೇ. ಲೈಟಾಗಿ ಫ್ರೈ ಆಗ್ತಾ ಇರಲಿ. ಇದು ಲೈಟಾಗಿ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಬೇಗ. ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇರೋ ಪಲಾವು. ನಿಮ್ಮ ಸ್ಟೈಲಲ್ಲಿ ನೀವು ಯಾವ್ಯಾವ ಥರ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇರೋದು. ಮತ್ತೆ ಬಂದ ನೀ? ನಿನಗೆ ಕೆಲಸ ಇಲ್ಲ ಏನು? ನೋಡು ನೀ ಮತ್ತೆ ಯಾಕೆ ಬಂದ ಇಲ್ಲಿ? ನೀ ಬಾಗ ಇಲ್ಲಿ. ನೋಡು ನೀನು ಕಲಿತೀಯಾ? ಸರಿ ಹೇಳ್ತೀನಿ. ನೋಡು ಲಕ್ಷ್ಮಮ್ಮ, ಎಲ್ಲ ಕಟ್ ಮಾಡಿದ್ ನೀನು ನೋಡಿರ್ತೀಯ. ಎಲ್ಲ ಕಟ್ ಮಾಡದ್ನ, ಅದಾದ್ಮೇಲೆ ತೊಳ್ಕೊಂಬಂದ್ನ, ನೀರು ಹಾಕಿ ಇಲ್ಲೇ ತೊಳೆದ್ನ. ಓಕೆ, ಈರುಳ್ಳಿ ಎಲ್ಲ ಕಟ್ ಮಾಡ್ದ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕದ್ನ, ಇವಾಗ ಫ್ರೈ ಇಕ್ಕಿದ್ದೀನಿ. ಓಕೆನಾ? ನೀನು ಕಲಿತಿ. ನೀನು ಯಾವ ಥರ ಮಾಡ್ತೀನಿ ನೋಡಿ. ಇದು ಮಾಡೋದು ಏನ್ ಬೇಕು ನಿನಗೆ? ಇದು ಇಂಥವೆಲ್ಲ ಯಾಕೆ ನೀನು ಈ ಥರ? ಇಂಥದ್ದು ಬೇಡ ನೀನು ಇದು ತಗೋ ಬೇಕಾ? ಆಟ ಆಡ್ಕೊಂಡೆ ಇಲ್ಲಿ. ತಗೊಳ್ರಿ, ಆಟ ಆಡ್ರಿ ನೀವು. ಮಸ್ತಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ರೈಸ್ ಹಾಕ್ಬಿಡೋದೆ ಅಷ್ಟೇ ಕೆಲಸ. ರೈಸ್ ಹಾಕ್ಬಿಟ್ಟು ಅಂದ್ರೆ ಸಾಕು. ರಾತ್ರಿ ವಾಶ್ ಮಾಡ್ಕೊಂಡ್ ಬಂದಿನ್ರಿ. ಸೋರಿ ನೀವು ಏನೋ ತಿನ್ನಕ್ ಕೊಡ್ಲತ್ತೀನ, ತಿನ್ರಿ. ಬರ್ರಿ ಇಲ್ಲಿ. ಲಕ್ಷ್ಮಮ್ಮ, ನೀವು ಭಾರಿ ಮಾಡತ್ತೀರಿ ನೀವು. ತಗೋರಿ. ಆದ್ರೆ ಪಡ್ಗದ ಆಗ್ಬಿಡುತ್ತೆ ಅಷ್ಟೇ, ಮುಗೀತು. ಸಂಡೇ ಸ್ಪೆಷಲ್ಲು ಏನೇನು ಅಂತ ಬನ್ನಿ ನೋಡೋಣ. ಏನೇನು ತಂದಿದ್ಯಾ? ಸ್ಪೆಷಲ್ ಏನು ತಂದಿರೋದು ಅಂತಂದರೆ ಇಡ್ಲಿನೂ ಮತ್ತು ರೈಸ್ ಬಾತು ಅಷ್ಟೇ ಇದ್ದಿದ್ದು. ದೋಸೆ ಇರಲಿಲ್ಲ. ಇದೇ ಇವತ್ತು ಸಂಡೇ ಬಾರ್ಸಾಕ್ಬಿಡೋದೆ. ಇದು ಐತೆ, ಮತ್ತು ನಾನು ಬೇರೆ ತಯಾರು ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಅದು ಮಧ್ಯಾಹ್ನಕ್ಕೆ, ಇದು ಇವಾಗಗೆ ಬಾರ್ಸಾಕ್ಬಿಡೋದೆ. ಫೈನಲಿ ನಮ್ಮ ಪಲಾವು ಈ ಕಡೆ ರೆಡಿ. ಇವೆಲ್ಲ ಬಾರಿಸ್ಬಿಟ್ಟಿದ್ದೀವಿ, ಮಧ್ಯಾಹ್ನ ಮೇಲೆ ಬಾರಿಸ್ತೀವಿ. ಯಾವ ಥರ ಮಲಗಿದೆ ಅಂದರೆ ಇವಾಗ ಡಿಫ್ರೆಂಟಾಗಿ ಮಲಗಿಬಿಟ್ಟಿದೆ. ಇವಾಗ ಮಲ್ಕೊಂಡಿರೋ, ಸ್ನಾನ ಮಾಡ್ಕೊಬರ್ತೀನಿ. ಇವಾಗ ರೆಡಿ ಆಗ್ಬಿಟ್ಟು ಬಂದೆ ಡ್ಯೂಟಿಗೆ. ಅಯ್ಯೋ,
ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಬಂದೆ. ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ರಮ್ಮ ಬರೋ ಗಂಟ ಆಮೇಲೆ ಡ್ಯೂಟಿ ಹೋಗ್ಬೇಕು. ಏನಂತೀಯ ನೀನು? ನೋಡ್ದ, ನಿನ್ ಡ್ರೈವಿಂಗ್ ಸೀಟೇ ಬೇಕು ನಿನ್ಗೀಗ? ಡ್ರೈವ್ ಮಾಡ್ತೀಯಾ? ಸ್ಟೀರಿಂಗ್ ಹಿಡಿತು ಇವಾಗ ಬಂದ್ಲು ನಮ್ಮವಳು. ಪಾಪು ಹಂಗೆ ಹೋಗ್ತಾ ಇದೆ ಇವಾಗ ಅಮ್ಮ ಹತ್ರ. ಇವಾಗ ಫುಲ್ ಟ್ಯಾಂಕ್ ಅಲ್ಲ, ಸಾರಿ, 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತ ಇದೀನಿ. ಪೆಟ್ರೋಲ್ ಫುಲ್ಲು ಖಾಲಿ ಆಗ್ಬಿಟ್ಟಿದೆ. ಮತ್ತೇನ್ ಸಮಾಚಾರ? ಇಲ್ಲಿ ನೀವು ಹಾಗೆ ಸಿಕ್ಕಿದ್ದು? ಹೌದಾ? ಅಲ್ಲ, ಈ ಕಡೆ ಏನು ಹಾಸ್ಪಿಟಲ್ಗೆ ಹೋಗ್ತಾ ಇದೆ? ತಂಗಿ ಇದ್ದಾರೆ. ಹೌದಾ? ಸರಿ ಸರಿ, ಆಯ್ತು, ಸಿಗ್ತೇನೆ. ಓಕೆ, ಬಾಯ್ ಬಾಯ್ ಬಾಯ್, ಸಿಗೋಣ. ಹಾ, ಇವಾಗ ನಮ್ಗೆ ಎಮರ್ಜೆನ್ಸಿ ದುಡ್ಡು ಬೇಕು. ಅದಕ್ಕೆ ನಾವು ಸೇವಿಂಗ್ ಮಾಡಿರೋ ಬಾಕ್ಸ್ ಅಲ್ಲಿ ಎತ್ಕೊಂತೀವಿ. ಎಷ್ಟಿದೆ ಅಂತ ಬನ್ನಿ ನೋಡೋಣ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಷ್ಟು ನಾವು ಜೋಡಿಸಿದೀವಿ. ಇವತ್ತು ಓಪನ್ ಆಗುತ್ತೆ ಇದು. ಕೆಲವ್ರು ಹೇಳ್ತಾ ಇದ್ರು ಇದು ಫಂಗಸ್ ಹಿಡ್ಕೊಂಡಿರ್ಬೋದು ಅಂತ, ಅದಕ್ಕೂ ಚೆಕ್ ಮಾಡ್ತೀವಿ. ಅರ್ಜೆಂಟ್ ಬೇಕೇ ಬೇಕು, ಅದಕ್ಕೋಸ್ಕರ ತೆಗಿತಾ ಇದೀವಿ. ಮತ್ತೇನು ಬಾಕ್ಸ್ ಏನು ವೇಸ್ಟ್ ಆಗಲ್ಲ, ಮತ್ತೆ ಯೂಸ್ ಆಗುತ್ತೆ. ಬನ್ನಿ ನೋಡೋಣ. ನೋಡಿ, ಇದರಲ್ಲಿ ಈಸಿ ಇದೆ. ಸ್ಕ್ರೂ ಹಿಂಗೆ ತೆಗೆದ್ಬಿಟ್ಟು ಎರಡೂ ಎಷ್ಟಿದೆ ಅಂತ ನೋಡ್ಬೋದು. ನೋಡೋದಲ್ಲ, ಎಮರ್ಜೆನ್ಸಿಗೆ ನಾವು ಇವಾಗ ನಮ್ಗೆ ಯೂಸ್ ಆಗುತ್ತೆ ಇದು, ಅದಕ್ಕೋಸ್ಕರ. ಇಲ್ಲಾಂದ್ರೆ ತೆಗಿತಿರ್ಲಿಲ್ಲ ಟಾರ್ಗೆಟ್ ಕಂಪ್ಲೀಟ್ ಆಗಂಟ. ಎಮರ್ಜೆನ್ಸಿ ಟೈಮಲ್ಲಿ ತೆಗಿಲೇಬೇಕು. ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಹಾಕೊಂತೀವಿ ಬೇಕಂದ್ರೆ. ಇವಾಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೆವಿ. ನೋಡ್ಬೇಕು ಇದ್ರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಿ. ಅದಕ್ಕೆ ಎಮರ್ಜೆನ್ಸಿ ಟೈಮಲ್ಲಿ ಹೇಳೋದು, ಈ ತರ ಎಲ್ಲ ತುಂಬ ಸಿಕ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಹೆವಿ ಕಷ್ಟ ಆಗ್ಬಿಡುತ್ತೆ. ಯಾರು ಕೊಡಲ್ಲ, ಕೊಡ್ತಾರೆ ಆದ್ರೆ ಪದೇ ಪದೇ ಕೊಡಲ್ಲ. ಇಷ್ಟು ಸೇವಿಂಗ್ ಆಗಿದೆ ಅಂತ ನೋಡ್ಬೇಕು ಅಷ್ಟೇ. ಇಲ್ಲ ಇವಾಗ ಖಾಲಿ. ಕೌಂಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಇಬ್ಬರದು ಇದು ಕಷ್ಟಪಟ್ಟಿರೋ ದುಡ್ಡು ಹಾಕಿರೋದು ಇದ್ರಲ್ಲಿ, ಅದಕ್ಕೋಸ್ಕರ. ಬನ್ನಿ ನೋಡೋಣ, ಇವಾಗ ಚೆಕ್ ಮಾಡೋಣ ಫೈನಲಿ ಎಷ್ಟಿದೆ ಅಂದ್ಬಿಟ್ಟು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 ಇದೆ ಇದರಲ್ಲಿ. 38 ನೋಟು ಅಂತಂದ್ರೆ ಎಷ್ಟಾಯ್ತು? 38 ಮೀನ್ಸ್ 17,000. 17,000. 38 ಇದೆ ಇದರಲ್ಲಿ. ಮಿಕ್ಕಿದ ಬೇರೆದ್ರಲ್ಲಿ ನೋಡೋಣ ಬನ್ನಿ ಇವಾಗ. 500 ರೂಪಾಯಿ ನೋಟು ನಾನು ಲೆಕ್ಕ ಹಾಕ್ದೆ, ಇವಾಗ ನೀನು ಲೆಕ್ಕ ಹಾಕು. 1 2 3 4 5 6 7 8 9 10 11 12 13 14 15. 15 ಓಕೆ. 200ದು 15 ಇದೆ, ಇದು ಲೆಕ್ಕ ಹಾಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 25 24 25 25 25 ಇದು 20 ರೂಪಾಯಿದು. ಇದ್ರಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ಏಯ್ 1 2 3 4 5 6 7. ಇವಾಗ ಟೋಟಲ್ ಕೌಂಟ್ ಮಾಡೋಣ ಎಷ್ಟು ಬಂದಿದೆ ಅಂತ ನೋಡೋಣ. ಇದು ಚಿಲ್ಲರೆ, ಈ ಚಿಲ್ಲರೆ ರಿಟರ್ನ್ ಅದಕ್ಕೆ ಹಾಕ್ಬೇಕು. ಇದರಲ್ಲಿ ಎಷ್ಟಿದೆ? 10 20 30 40 50 60. ಇದು 50 ರೂಪಾಯಿದು. ಇವಾಗ 1 2 3 4 5 6 7 8 9 ಇದೆ. ಟೋಟಲ್ ಕೌಂಟ್ ಮಾಡೋಣ ಎಷ್ಟಾಗುತ್ತೆ. ಇದರಲ್ಲಿ 19,000 ಇದೆ 500 ರೂಪಾಯಿ ನೋಟು. 200 ರೂಪಾಯಿ ನೋಟಲ್ಲಿ 3,000 ಇದೆ. ಮತ್ತು 100 ರೂಪಾಯಿ ನೋಟಲ್ಲಿ 1500 ಇದೆ, 1500 ಇದೆ, 1,500 ರೂಪಾಯಿ. ಇನ್ನು ಇದರಲ್ಲಿ 450 ಇದೆ. ಇದರಲ್ಲಿ ನೋಡೋಣ ಇವಾಗ. ಇದರಲ್ಲಿ 100 ರೂಪಾಯಿ ಇದೆ, ಮಿಕ್ಕಿದ್ದು 220 ಒಂದು 10 50 ರೂಪಾಯಿ ಇದೆ ಅಷ್ಟೇ. ಟೋಟಲ್ ಬಂದ್ಬಿಟ್ಟು 19 + 3 22,000 ರೂಪಾಯಿ.
ಹಾಂ 22,000 ಇದು ಆಯಿತು. ಮತ್ತು 23,500 ಮತ್ತು ಇದರಲ್ಲಿ ಅಯ್ಯೋ ಗೊತ್ತಿಲ್ಲ, ಇದರಲ್ಲಿ ಟೋಟಲ್ ಎಲ್ಲ ಸೇರಿ 24,000 ಬಂದಿದೆ. ಇಷ್ಟೆಲ್ಲ ಸೇರಿ ಅದಕ್ಕೆ ಹೇಳೋದು ಅವಾಗವಾಗ ಸೇವಿಂಗ್ ಮಾಡ್ಕೊಳ್ಳಿ ಅಂತ. ಈ ಥರ ಇಲ್ಲಾಂದರೆ ಖರ್ಚುಗಳಾಗ್ಬಿಡ್ತವೆ. ಉಂಡಿಯಲ್ಲಿದ್ದರೆ ಈ ಥರ ಅಮೌಂಟರ ಸೇವ್ ಆಗುತ್ತೆ. ಏನಂತೀಯ, ಕರೆಕ್ಟಾ? ಸೇವಿಂಗಾ? ಟೋಟಲ್ ಕೌಂಟ್ ಮಾಡಿದ್ದಕ್ಕೆ 25,000 ಬಂದಿದೆ. ಇದನ್ನು ಕೊಡಬೇಕು, ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ತೆಗ್ದಿದ್ದು. ಇವಾಗ ನಮ್ಮ ಉಂಡೆ ಅಂತೂ ಇನ್ನೂ ಸೇಫ್ ಆಯಿತು. ಮತ್ತು ಇದನ್ನೇ ನಾನೇನು ಮಾಡ್ತೀನಿ, ಆಲ್ರೆಡಿ ಮಾರ್ಕ್ ಆಗಿದೆಯಲ್ಲ, ಇದ್ರ ಮೇಲೆ ಮತ್ತೆ ಹೊಸ ಚಾರ್ಟ್ ಹಾಕಿದ್ರೂ ಆಗುತ್ತೆ. ಇದು ಮಿಕ್ಕಿದ ಅಮೌಂಟು ನಮ್ಮ ಹೊಸ ಉಂಡಿಗೆ ಹಾಕ್ತೀವಿ. ಅಯ್ಯೋ ಇದು ಬರೀ ತೂರಲ್ವೇ, ಒಂದೊಂದೇ ಹಾಕಬೇಕು. ಹೇಗೆ ಅಲ್ಲ ನಾನು ಓ ಇದು ಹಾಕಮ್ಮ, ಹಾಕು ಹಾಕು ಲಕ್ಷ್ಮಿ, ನೀನು ಹಾಕಿದ್ರೇ ಬೆಸ್ಟು. ನೀನು ತೆಗಿಬೇಡ, ಹಾಕು, ತೆಗಿಯೋಣ, ಹಾಕು. ಆಗ್ತು ಅಷ್ಟೇ. ಈ ಅಷ್ಟೇ ಹೊಸ ಉಂಡಿಗೆ ಹಾಕ್ತಾಯಿದ್ದೀವಿ. ಇನ್ನು ಕಾಯಿನ್ಸ್ ಇದೆ, ಕಾಯಿನ್ಸನ್ನು ಹಾಕ್ತೀವಿ. ಇನ್ನು ಈ ಸಲ ಉಂಡಿ ಇದಾಯ್ತಂದರೆ ಡಮಾರ್ ಅಂತ ಹೊಡೆದಾಗ್ತದೆ. ಅಷ್ಟೇ ಕಾಯಿನ್ಗಳಾಗ್ತಾಯಿದ್ದೀನಿ ನಿಮಗೆ. ಹಿಂದೆ ಹಾಕೋಣಮ್ಮ, ಈ ಸಲ ಹಿಂಗೇನೆ. ಈ ಸಲ ಯಾಮಾರಲ್ಲ ಬಿಡು ನೀನು. ಮನೆಗೆ ಹೋಗಿ ಮತ್ತೆ ಬಂದೆ. ಇವಾಗ ಇಲ್ಲಿ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ. ಕಾರ್ ಟು ಕ್ಯಾಫ್ ಫನ್ ಫ್ಯಾಕ್ಟ್ರಿ ಅಂದ್ಬಿಟ್ಟು. ಇನ್ನೊಂದು ಡ್ಯೂಟಿ ಬಿದ್ದಿದೆ, ಇವಾಗ ಹೋಗ್ತಾ ಇದ್ದೀನಿ. 2.2 ಪಿಕಪ್ ಇದೆ. ಪಿಕಪ್ಗೆ ಬಂದೆ ದೇವಸ್ಥಾನ ಹತ್ರ, ಇಲ್ಲಿ ಬನ್ನರ್ಘಟ್ಟ ಹತ್ರ. ಇವಾಗ ಇಲ್ಲಿಂದ ಹೋಗ್ಬೇಕು. ಹಾಕ್ಸ್ಕೊತಾ ಇದ್ದೀನಿ ಫುಲ್ ಟ್ಯಾಂಕ್ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ನನ್ನ ಗಾಡಿಯಲ್ಲಿ. ನೋಡಿ ಇದು ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಸಿಲಿಂಡ್ರು ಹೈಡ್ರೋ ಟೆಸ್ಟೆಡ್ ಆಗಿರಬೇಕು, ಇಲ್ಲಾಂತಂದರೆ ಗ್ಯಾಸ್ ಹಾಕಲ್ಲ ಅಂತ ಹಾಕಿದ್ದಾರೆ ಇಲ್ಲಿ. ಬನ್ನರ್ಘಟ್ಟ ರೋಡಿಂದ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ. ಬೇರೆ ಮತ್ತೆ ಸೆಲ್ಫಿ ಕೇಳ್ತಾ ಇದೆ. ಇವಾಗ ಹತ್ತಿಪೆಲೆ ಡ್ರಾಪ್ ಮಾಡಿದೆ. ಅವ್ರು ಹೊಸೂರು ಅಂತ ಹೇಳಿದ್ರು, ನಂದ್ರಲ್ಲಿ ಬೇರೆ ಟಿ ಪಿ ಇರಲಿಲ್ಲ, ಅದಕ್ಕೋಸ್ಕರ ಹತ್ತಿಪೆಲೆ ಟೋಲ್ ಹತ್ರನೇ ಡ್ರಾಪ್ ಮಾಡಿದ್ಬಿಟ್ಟೆ. ಇವಾಗ ಅವ್ರಿಗೆ ಫೋನ್ ಹಾಕಿದ್ರೆ ನೀವೇ ಕಟ್ಕೋಬೇಕಲ್ಲ, ನಿಮ್ಗೆ ಗೊತ್ತಾಗಬೇಕಲ್ಲ ಅಂತ ಕೇಳ್ತಾರೆ. ಹೊಸಬ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅವ್ರಿಗೂ ಅರ್ಥ ಆಗಲ್ಲ, ಕಸ್ಟಮರ್ ಕೇರ್ಗೆ. ಇವಾಗ ನಮ್ಮ ಕಸ್ಟಮರು ದೋಸೆ ತಿನ್ನಿ ಅಂತ ಕೇಳಿದ್ದಾರೆ, ಬೇಡ ಅಂದರೂ ಬಿಟ್ಟಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ದೋಸೆ ತಿನ್ನೋಕ್ಕೆ. ಇವಾಗ ದೋಸೆ ಕೊಡಿಸಿದ್ರು, ತಿಂತಾ ಇದ್ದೀನಿ. ನಮ್ಮ ಪ್ಯಾಸೆಂಜರು ಕಸ್ಟಮರ್ ಒಂದು ತಿಂದೆ, ಇವಾಗ ಇನ್ನೊಂದು ಕೊಡಿಸಿದ್ರು. ಇದು ಬಾರಿಸ್ತಾ ಇರೋದೆ. ಇವಾಗ ಫೈನಲಿ JP ನಗರ್ ಡ್ರಾಪ್ ಮಾಡಿದೆ. ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಿಸ್ಬಿಟ್ರು ನಮ್ಮ ಕಸ್ಟಮರು, ಖುಷಿ ಆಯಿತು. ಇವಾಗ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1. ಫೈನಲಿ ಇವಾಗ ಬಂದೆ ನಾನು ಮನೆ ಹತ್ರ. ಎಂತ ಮಾಡ್ತಾ ಇದೀಯಾ ಮೈ ವೈಫ್? ಏನು ಮಾಡ್ತಾ ಇದೀಯಾ? ಏನು ಕಟ್ ಮಾಡ್ತಾ ಇದೀಯಾ? ಏನಕ್ಕೆ ಇದು? ಏನಕ್ಕೆ? ಹಲೋ 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 ಮೇಡಮ್, ಮೇಡಮ್ ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ. ಓಹ್ ಮೇಡಮು, ನಾನು ಬಂದಿದ ತಕ್ಷಣ ಓಡ್ಕೊಂಡ್ಬಿಡೋದ ಮೇಡಮು? ಮೇಡಮ್ 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 ಅವರೇ, ಓ ಮೇಡಮ್ ಅವರೇ, ಓ ಮೇಡಮ್ ಅವರೇ, ಓ ಮೇಡಮ್ ಅವರೇ. ಹಲೋ ಹಲೋ, ಎಂತ ಆಯಿತು? ಹೆಂಗೆ ಓಡ್ ಬಂದ್ಬಿಡ್ತಂದ್ರೆ ನನ್ನ ಹತ್ರಕ್ಕೆ. ಲಕ್ಷ್ಮಮ್ಮ, ಹಲೋ, ಲಕ್ಷ್ಮಮ್ಮ. ಅವಳಿಗೆ ಟ್ರೈನಿಂಗ್ ಆಗಿಬಿಟ್ಟಿದೆ, ಹೆಂಗೆ ಇಳಿತಾವಳೆ ಅಂದರೆ ಈಗ ಸ್ವಲ್ಪ ಕಲ್ತಿದ್ದಾಳೆ ಇಳಿಯೋದು. ಆದರೆ ಇಳಿಯಮ್ಮ, ಇಳಿ. ಆವಾಗಲೇ ಇಳಿದೆ ಅಲ್ಲ, ಇಳಿ ಇಳಿ ಇಳಿ.
ಅಯ್ಯಯ್ಯೋ ಜಸ್ಟ್ ಮಿಸ್, ಇಳಿತಾ ಇದ್ಲು, ಜಸ್ಟ್ ಈ ಕಡೆ ಹೋಗ್ಬಿಟ್ಲು ಇವಾಗ. ನೋಡಿ ಯಾವ ಥರ ಇಳಿತಾಳೆ ಅಂದರೆ, ತಗೋ ತಗೋ ತಗೋ. ಹಾ ಇವಾಗಂತೂ ಬೀಳ್ತಾ ಇದ್ದೇನೆ. ಏ ಚಪಾತಿ ಯಾರ್ಯಾರಿಗೆ ಮಾಡ್ತಾ ಇದೀಯಾ? ನಿನ್ಗೆ ನಾಳೆ, ನಿನ್ಗೆ ನನಗೆ? ನಿಮ್ಗೆ ನಮ್ಗೆ, ಇನ್ನೊಂದ್ಸಲ ಹೇಳು. ನಿಮ್ಗೆ ನಮ್ಗೆ, ನಿನ್ಗೆ ನನಗೆ, ಜೋರಾಗಿ ಹೇಳು. ನಿಮ್ಗೆ ನಮ್ಗೆ. ಹಾ ಥ್ಯಾಂಕ್ ಯು. ಹಲೋ ಹಲೋ ನಾನು ಇವಾಗ ಇವಾಗ ಆಲೂಗಡ್ಡೆ ಪರೋಟ ಮಾಡ್ತಾ ಇದ್ದೀನಿ. ಪರಾಟ ಮಾಡ್ತಾ ಇದ್ದೀನಿ. ನಾನು ಆಲೂಗಡ್ಡೆ ಪರೋಟ ಮಾಡ್ತಾ ಇದ್ದೀನಿ. ಹೇಳು. ನಾನು ಆಲೂಗಡ್ಡೆ ಪರೋಟ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪರಾಟ ಮಾಡ್ತಾ ಇದ್ದೀನಿ. ಹತ್ರ ಕಲ್ತಿದೀಯಾ ಆ ಕಡೆ. ಗ್ರೇಟ್ ಬಿಡು, ಲೈಕ್ ಯು. ನೋಡಿ ಮಾಡ್ತಾ ಇದ್ದಾಳೆ ನಮ್ಮವಳು ಆಲೂಗಡ್ಡೆ ಪರೋಟ. ಓಕೆ. ಇವತ್ತು ಡಿಫ್ರೆಂಟಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ ಎಲ್ಲ ಹಾಕೊಂಬಂದು ಸಕ್ಕದಾಗಿ ಮಾಡುತ್ತೆ. ನಾನಂತೂ ತಿನ್ಬಿಟ್ಟಿದ್ದೀನಿ, ಸುಮ್ಮನೆ ಒಂದು ತಿನ್ನಬೇಕು ಅಷ್ಟೇ. ಏನಂತೀಯಾ ಮೀನಮ್ಮ? ಹೌದು. ಓಕೆ. ರೀಲ್ಸ್ ಮಾಡ್ತಾ ಇದ್ದಾಳೆ ಲಕ್ಷ್ಮಮ್ಮ. ಇವಾಗ ನಮ್ಮೊಳಗೆ ಮೆಹಂದಿ ಹಾಕ್ಬೇಕು ಅಂತೆ. ಅದಕ್ಕೆ ಇದು ಡಿಸೈನ್ ತಂದಿದ್ದಾಳೆ, ನಾನೇ ಹಾಕ್ಕೊಡ್ಬೇಕು ಅಂತೆ. ನೋಡೋಣ ಬನ್ನಿ ಯಾವ ತರ ಬರುತ್ತೆ ಅಂತ. ಹಾಕ್ತಾ ಇದೀವಿ. ಸ್ವಲ್ಪ ಮೇಲೆ ಎತ್ತು, ಮೇಲೆ. ಓಕೆ. ಹೇಯ್ ಕೊಡು. ಏಯ್ ಇವಳು ಬೇರೆ ಸುಮ್ಮನೆ ಹಾಕಕ್ಕೆ ಬಿಡ್ತಾ ಇಲ್ಲ. ಹಾಕಕ್ಕೆ ಬಿಡ್ತಾ ಇಲ್ಲ ಅವಳು. ಆ ಕಡೆ ಕಳ್ಸು, ಆಮೇಲೆ ಕರಿ. ಇರು ಹಾಕ್ಕೊಡ್ತೀನಿ ರಮ್ಮ. ನೀನೇ ಹಾಕೋ. ಇವಳು ಬೇರೆ ಬೇಡ ನೀನೇ ಹಾಕೊಳ್ಳಮ್ಮ. ನಾನು ಸ್ವಲ್ಪ ಹಾಕಿದ್ದೀನಿ, ನೀನೇ ಹಾಕೊಳ್ಳಮ್ಮ. ನನಗೆ ಬರಲ್ಲ, ಕೈ ಶೇಕ್ ಆಗುತ್ತೆ ನಂದು.